ಬಿಸ್ನೆಸ್ ಅಲ್ಲಿ ಆಕ್ಚುಲಿ ಬಿಸ್ನೆಸ್ ಲೋನ್ ತಗೊಂಡಿದ್ದೆ, ಪರ್ಸನಲ್ ಲೋನ್ ತಗೊಂಡಿದ್ದೆ. ಆಮೇಲೆ ಅಂತ ನಂಗೆ ನಿಜವಾಗ್ಲೂ ಅವ್ರು ಹೇಳಿದ ತಕ್ಷಣ ಶಾಕ್ ಆಯ್ತು ಲಿಟ್ರಲಿ. ತಿನ್ನು ನಾನು ಹೇಳಿದ್ನಲ್ಲ ಗುಂಟೂರು ಚಿಕನ್ ಅಂತ, ಇಲ್ಲಿ ಈರುಳ್ಳಿ ಬೇಯ್ತಾ ಇದೆ. ಗೋಲ್ಡ್ ಬೇಡ ಸಿಲ್ವರೇ ತಗೋತೀನಿ ಅಂತ ಹೇಳಿದ್ರು. ಗೋಲ್ಡ್ ಏನೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಟೈಮು 7 ಗಂಟೆ. 6 ಗಂಟೆಯಿಂದನೇ ಯಾಕೋ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಬಿಕಾಸ್ ಸ್ನ್ಯಾಕ್ಸ್ ಟೈಮ್ ಅಂತ ಏನು ಮನೇಲೆಲ್ಲ ಸ್ನ್ಯಾಕ್ಸ್ ನೋಡಿದೆ ಏನೂ ಇರಲಿಲ್ಲ. ಸೊ ಆಚೆ ಚಾಟ್ಸ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇವನು ಕೊಡಿಸ್ತೀನಿ ಬಾ ಅಂತ ಹೇಳ್ದ, ಅದಕ್ಕೆ ಇವಾಗ ಹೊರಟಿದ್ದೀವಿ. ಬನ್ನಿ ಏನಾದರೂ ಸಕ್ಕದಾಗಿ ತಿನ್ಕೊಂಬರೋಣ. ಗೈಸ್, ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾನು ರೀಸೆಂಟಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನಾವು ಆಸ್ಟ್ರೋಟಾಕ್ ಆ್ಯಪ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ವಿ. ಆ ವಿಡಿಯೋಗೆ ತುಂಬಾ ಲವ್ ಆ್ಯಂಡ್ ಸಪೋರ್ಟ್ ನಮಗೆ ಸಿಕ್ತು. ಆ್ಯಂಡ್ ತುಂಬ ಜನ ಇದು ನಿಜನಾ, ಟ್ರಸ್ಟ್ ಮಾಡ್ಬೋದಾ, ವರ್ಕ್ ಆಗುತ್ತಾ ಅಂತೆಲ್ಲ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ನಮಗಾಗಿರೋ ಎಕ್ಸ್ಪೀರಿಯನ್ಸ್ನ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಮ್ಮ ಲೈಫಲ್ಲೂ ಕೂಡ ತುಂಬಾ ಪ್ರಾಬ್ಲಮ್ಸ್ ಇದೆ ಗೈಸ್. ಇವು ರೀಸೆಂಟಾಗಂತೂ ಬಿಸ್ನೆಸ್ಸಲ್ಲಿ ಆ್ಯಕ್ಚುಲಿ ಬಿಸ್ನೆಸ್ ಲೋನ್ ತಗೊಂಡಿದ್ದೆ, ಪರ್ಸನಲ್ ಲೋನ್ ತಗೊಂಡಿದ್ದೆ. ಆಮೇಲೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಜಾಸ್ತಿ ಬರ್ತಾ ಇರಲಿಲ್ಲ. ಐಟಮ್ಸ್ಗಳು ಹಾಕ್ಸ್ಲೇಬೇಕಿತ್ತು. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತು, ನಂದು ಬಟ್ಟೆ ಅಂಗಡಿ ಇರೋದ್ರಿಂದ. ಸೊ ಆಮೇಲೆ ಹೋಲ್ಸೇಲ್ದು ಕೂಡ ಪೇಮೆಂಟ್ಸ್ಗಳು ಬರ್ತಾ ಇರಲಿಲ್ಲ ಇನ್ ಟೈಮು. ನಾನು ಅಲ್ಲಿ ಪೇಮೆಂಟ್ ಮಾಡಬೇಕಿತ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಕೈ ಸಾಲ, ಈ ಥರ ಎಲ್ಲ ಸಾಲಗಳು, ಸಾಲ, ಪರ್ಸನಲ್ ಲೋನ್ಸ್ ಆಯಿತು. ಅಂದ್ರೆ ಪ್ರಾಬ್ಲಮ್ಸ್ ಆಗ್ತಿತ್ತು. ಅಂದ್ರೆ ದುಡ್ಡೇ ಇಲ್ಲ ಅಂತ ಅಲ್ಲ ಗೈಸ್, ನಮ್ಮ ಹತ್ರ ದುಡ್ಡು ಕೈ ಬರ್ತಾ ಇತ್ತು, ಬಟ್ ಕೈ ನಿಲ್ತಾ ಇರ್ಲಿಲ್ಲ ಅಷ್ಟೇ. ನಮಗ್ ಸೇವಿಂಗ್ಸ್ ಅಂತ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಆ ತರ ಆಗ್ತಾ ಇತ್ತು. ಒಂಥರ ಏನು ಸುಮ್ನೆ ಕೆರೆ ನೀರು ಕೆರೆಗೆ ಚೆಲ್ಲಿ ಅನ್ನೋ ತರನೇ ಆಗ್ತಾ ಇತ್ತು. ಅಂಡ್ ನಾನು ಇವನ್ ಬೇರೆ ಆಸ್ಟ್ರೋಟಾಕ್, ಇವನು ಅಷ್ಟೇ ಅಷ್ಟು ಟ್ರಸ್ಟ್ ಮಾಡ್ತಾ ಇರ್ಲಿಲ್ಲ. ನಾನು ಇವನಿಗೆ ಹೇಳ್ದೆ ಅದ್ರಲ್ಲಿ ಟ್ರೈ ಮಾಡೋಣ ಅಂತ. ಇವನು ಇಲ್ಲ ನಿನ್ನಿಷ್ಟ ಅಂತ ಅನ್ಕೊಂಡ. ಸೊ ನಾನೇ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಎನಿವೇಸ್ ಅದರಲ್ಲಿ ಫ್ರೀ ಚಾಟ್ ಇದೆ ಗೈಸ್. ಫಸ್ಟ್ ಚಾಟು ಫ್ರೀ ಇರುತ್ತೆ. ಅಂಡ್ ನೀವು ಕೂಡ ಯೂಸ್ ಮಾಡ್ಕೋಬಹುದು. ಫಸ್ಟ್ ಚಾಟ್ ಫ್ರೀ ಇರುತ್ತೆ. ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ನನಗೆ ಸಿಕ್ಕಿದ ಗುರೂಜಿ ಕೃಷ್ಣನ್ ಗುರೂಜಿ ಅಂತ. ಅವರು ಏನೇನೋ ಕೇಳ್ತಾರೆ ಅಂತ ಅನ್ಕೊಂಡೆ. ಬಟ್ ಗೈಸ್ ನಿಜವಾಗ್ಲೂ ಅವ್ರು ಏನೂ ಕೇಳಲಿಲ್ಲ. ಬರೀ ನಂದು ಡೇಟ್ ಆಫ್ ಬರ್ತ್ನ ಕೇಳಿದ್ರು ಮತ್ತು ಟೈಮ್ ಕೇಳಿದ್ರು ಅಷ್ಟೇ. ಅದನ್ನು ನಾನು ಕಳಿಸಿದ ತಕ್ಷಣ ಅವರೇ ಹೇಳ್ತಿದ್ದಾರೆ ನನ್ನ ಪ್ರಾಬ್ಲಮ್ಸ್ನೆಲ್ಲ. ಅಂದರೆ ನಿಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ, ಈ ಫೇಸ್ ಹಂಗಿದೆ, ಹಂಗೆಲ್ಲ ಆಗ್ತಾ ಇದೆ ಅಲ್ವಾ ಅಂತ. ನಂಗೆ ನಿಜವಾಗ್ಲೂ ಅವ್ರು ಹೇಳಿದ ತಕ್ಷಣ ಶಾಕ್ ಆಯಿತು ಲಿಟ್ರಲಿ. ಆ್ಯಂಡ್ ಸರ್ಪ್ರೈಸ್ ಕೂಡ ಆಯಿತು. ಆ ಥರ ಹೇಳಿದ್ಮೇಲೆ ಹೌದು ಹೆಂಗೆ ಇದೆಲ್ಲ ಬರೀ ಡೇಟ್ ಮತ್ತು ಟೈಮ್ ತಿಳ್ಕೊಂಡೆ ಹಿಂಗೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ಅನಿಸಿ, ಅವ್ರು ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಸ್ವಲ್ಪ ಓಪನ್ ಅಪ್ ಆದೆ. ಹೌದು ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳಿದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಇದೆಲ್ಲ ಟೆಂಪ್ರರಿ, ಪರ್ಮನೆಂಟ್ ಅಲ್ವೇ ಅಲ್ಲ. ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ನೀವೇನೂ ತಲೆಗೆಡ್ಸ್ಕೊಬೇಡಿ, ಇದೆಲ್ಲ ಕ್ಷಣಿಕ, ಬೇಗನೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಸೊಲ್ಯೂಷನ್ಸ್ನ ಕೂಡ ಕೊಟ್ಟರು ನನಗೆ. ಆ ಸೊಲ್ಯೂಷನ್ಸ್ನ ಫಾಲೋ ಮಾಡ್ಕೊಂಡು ಬರ್ತಾ ನಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ 3 to 4 ಡೇಸಲ್ಲೇ ರಿಸಲ್ಟ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಸ್ಲೋಲಿ ಬರ್ತಾ ನಮಗೆ ಅದ್ರ ಬಗ್ಗೆ ಏನೋ ಗುಡ್ ರಿಸಲ್ಟ್ಸೇ ಸಿಕ್ತು. ಅವ್ರು ಕೊಟ್ಟಿರೋ ಸೊಲ್ಯೂಷನ್ಸ್ನ ನಾವು ಫಾಲೋ ಮಾಡ್ತಾ ಆ್ಯಂಡ್ ಗೈಸ್, ನೀವು ಇದನ್ನು ನಾನು ಯಾಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ನಿಮಗೂ ಈ ಥರ ನಂಬೋದಾ ಬೇಡವಾ ಅಂತ ಎಲ್ಲ ಡೌಟ್ ಇರುತ್ತೆ. ಇದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಖಂಡಿತವಾಗ್ಲೂ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ನಾನು ಹೇಳ್ತಾ ಇರೋದಂದರೆ ನೀವು ನಂಬೋದು ಗೈಸ್. ಎನಿವೇಸ್ ಫಸ್ಟ್ ಚಾಟ್ ಫ್ರೀ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ ಇದರಿಂದ ಅಂತ ನಾನು. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನಮಗೆ ಒಂದು ತುಂಬ ಖುಷಿಯಾಗೋ ವಿಷಯ ಹೇಳಿದ್ದಾರೆ ಅವರು. ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ನಮ್ಮ ಸ್ವಂತ ಮನೆ ಅಂತ ಒಂದು ಇರುತ್ತಂತೆ. ಆ್ಯಂಡ್ ಇನ್ನೊಂದು ಹೇಳಿದ್ರು, ಆ್ಯಕ್ಚುಲಿ ನಮಗೆ ಸೋಷಿಯಲ್ ಮೀಡಿಯಾ ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ, ಯಾವತ್ತೂ ಸ್ಟಾಪ್ ಮಾಡಬೇಡಿ, ಅದರಲ್ಲೂ ಕೂಡ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ. ಇದೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಗೈಸ್. ತುಂಬಾ ಖುಷಿ ಆಗುತ್ತೆ. ಅದು ಏನೋ ಗೊತ್ತಿಲ್ಲ, ಅವ್ರು ಹೇಳಿದ ತಕ್ಷಣ ಅಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ. ನೀವು ನಿಜವಾಗ್ಲೂ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಪರ್ಸ್ನಲ್ ಲೋನ್ಸು ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, EMIಸು, ಫ್ಯಾಮಿಲಿ ಪ್ರಾಬ್ಲಮ್ಸು ಏನೇ ಇದ್ದರೂ ಖಂಡಿತವಾಗ್ಲೂ ನಾನು ನಿಮಗೆ ಈ ಆ್ಯಪ್ನ ಸಜೆಸ್ಟ್ ಮಾಡ್ತೀನಿ. ಧೈರ್ಯವಾಗಿ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಒಂದು ಕೆಲಸ ಮಾಡ್ತೀನಿ ಗೈಸ್, ನಿಮಗೆ ಟ್ರೈ ಮಾಡಲೇಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ, ಆಸ್ಟ್ರೋಟಾಕ್ ಆ್ಯಪ್ದು ಡೌನ್ಲೋಡೆಡ್ ಲಿಂಕು. ದಯವಿಟ್ಟು ಹೋಗಿ ಆ ಲಿಂಕ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫಸ್ಟ್ ಚಾಟ್ ಫ್ರೀ ಇರುತ್ತೆ. ನಿಮಗೆ ಒಳ್ಳೆ ಗುರೂಜಿನೇ ಸಿಗ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಲೈಫಲ್ಲೂ ಒಳ್ಳೇದಾಗಲಿ ಗೈಸ್, ಅಷ್ಟೇ. ಇವಾಗ ನಮ್ಮ ಚಾಟ್ಸ್ ತಿನ್ನೋ ಜಾಗ ಬಂತು, ಹೋಗುವ ಬನ್ನಿ.
ಇವಾಗ ಅವಳು ಗೋಲ್ಗಪ್ಪೆ ತೊಗೊಂಡಿದ್ದಾಳೆ, ನಾನು ಅಲ್ಲಿ ಬೇರೆ ಹೇಳಿದ್ದೀನಿ. ಅಲ್ಲಿ ರೆಡಿ ಆಗ್ತಾ ಇದೆ, ತಿನ್ನು. ಸೊ ಗೈಸ್, ನಾವಿವಾಗ ನಮ್ಮ ಫೇವ್ರೆಟ್ ಸ್ಪಾಟ್, ವೆಜ್ಜಲ್ಲಿ ಫೇವ್ರೆಟ್ ಸ್ಪಾಟ್ ಅಂದ್ರೆ ಫಾಸ್ಟ್ ಫುಡ್ ಅಲ್ಲಿ ಫೇವ್ರೆಟ್ ಸ್ಪಾಟ್ ಇದು ಗೈಸ್. ಅಂದ್ರೆ ಎಲ್ಲಿದು? ಮಹಾರಾಣೀಸ್ ಆಪೋಸಿಟ್, ಹಳೆ ಮಹಾರಾಣೀಸ್ ಅಪೋಸಿಟ್ ಅದೇ ಸ್ಪಾಟ್. ಬಾತು, ಸಿಂಗಲ್ ಇಡ್ಲಿ, ವಡೆ ಈ ಥರ ಕುತ್ಕೊಂಡು ತಿನ್ನೋದು. ಸೊ ಇವತ್ತೇನು ಸ್ಪೆಷಲ್ಲು ಅಂತ ಅಂದರೆ ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ. ಸೊ ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೆ ಕೇಕ್ನ ಆರ್ಡ್ರ್ ಮಾಡಿಬಿಟ್ಟೆ ನಾನು. ಇನ್ನೂ ಬಂದಿಲ್ಲ ಅವರು, ಅದಕ್ಕೆ ಸ್ನಾನನೂ ಕೂಡ ಮಾಡಿಕೊಂಡೆ. ಇನ್ನೇನು ಬರೋ ಟೈಮ್ ಆಯಿತು, ಬನ್ನಿ ಕೇಕ್ ಕಟ್ ಮಾಡಿಸುವ. ಗೈಸ್, ಪ್ರಮೋದು ಬರ್ತಿದ್ದೀನಿ ಇರು ಅಂತ ಅಂದ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಂಗೆ ಬೇರೆ ಟೈಮ್ ಆಯಿತು ಅಂತಿದ್ದಾರೆ, ಅವನಿನ್ನೂ ಬಂದಿಲ್ಲ. ಸೊ ಇವಾಗ ಬಂದರು, ಕೇಕ್ ಕಟ್ ಮಾಡಬೇಕು. ಚೆನ್ನಾಗಿದೆಯಾ ಕೇಕು? ಹಾಂ, ಇವನಿಗೆ ಗೊತ್ತೇ ಇರಲಿಲ್ಲ, ನಾಟಕ ಆಡಬೇಡ, ಗೊತ್ತಿರಲಿಲ್ಲ. ಇವಾಗ ಕರ್ದಾಗ ಬಂದ್ಬಿಟ್ಟು ನೋಡ್ಬಿಟ್ಟು ಶಾಕ್ ಆಗ್ತಾವನೇನು ಅಂತ ಗೊತ್ತಿರಲಿಲ್ಲ, ಸುಮ್ಮನಿರು. ಬಂದ, ಲೇಟ್ ಆಯಿತು, ಬಾ ಬೇಗ. ಯಾಕೆ ಲೇಟ್? ಅವಾಗಿಂದ ಬರ್ತಾ ಇದ್ದೀನಿ ಅಂದ್ಕೊಂಡು. ಗೈಸ್, ಇವಾಗ ತಿಂಡಿ ತಿಂತಾಯಿದ್ದೀನಿ. ತಿಂಡಿ, ಇಡ್ಲಿ, ವಡೆ, ಚಟ್ನಿ, ಇದು ಸಾಂಬಾರು. ಸೊ ಗೈಸ್, ಆ್ಯನಿವರ್ಸರಿ ಇರೋದ್ರಿಂದ ನಮ್ಮ ಮನೇಲಿ ಸ್ಪೆಷಲ್ ಏನು ಮಟನ್ ಸಾಂಬಾರು, ಗೀ ರೈಸ್ ರೆಡಿಯಾಗಿದೆ. ಆ್ಯಂಡ್ ಚಿಕನ್ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಚಿಕನ್ ರೆಸಿಪಿ ನಾನೇ ಮಾಡ್ತಾ ಇರೋದು ಗೈಸ್, ಗುಂಟೂರು ಚಿಕನ್ ಅಂತ ಒಂದು ಏನೋ ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಮನೆಗೆ ನಮ್ಮ ಆಂಟಿ ಅಂಕಲು ಎಲ್ಲ ಬಂದಿದ್ದಾರೆ. ನಮ್ಮ ಮಾವನ ಮಕ್ಕಳು, ನಮ್ಮ ಮಾವ ಬಂದಿದ್ದಾರೆ. ಇವರೇ ನೋಡಿ, ಹಾಯ್ ಮಾಡಿಬಿಡಿ ನೀವೇನಣ್ಣ. ವ್ಲಾಗು ಯಾರದು? ನಮ್ಮ ಆಂಟಿ ಬಂದಿದ್ದಾರೆ. ಇವರು ಆ್ಯಕ್ಚುಲಿ ರಜಕ್ಕೆ ಅಂತ ಬೆಂಗಳೂರಿಂದ ಬಂದಿದ್ರು. ನಮ್ಮ ಅತ್ತೆ ಎಲ್ಲ ಬರಬೇಕು, ದಶ್ವಿಕ್ ಅವರೆಲ್ಲ. ಆ್ಯಂಡ್ ಈ ರೂಮಲ್ಲಿ ನೋಡಿ ಎಲ್ಲ ಪಿಳ್ಳಾರಿಗಳು ಹೆಂಗಿದ್ದಾರೆ ಅಂತ. ಸೊ ಬನ್ನಿ, ಇವಾಗ ಗುಂಟೂರು ಚಿಕನ್ ಮಾಡಬೇಕು. ಟೈಮ್ ಆಗೋಯ್ತು ಆಲ್ರೆಡಿ, ಕಾಯ್ತಾ ಇದ್ದಾರೆ ಎಲ್ಲರೂ. ಸೊ ಎಲ್ಲ ರೆಡಿ ಆಗಿದೆ. ಚಿಕನ್ ಒಂದು ಬ್ಯಾಲೆನ್ಸು, ಇದು ಮಾಡಿಬಿಟ್ರೆ ಮುಗೀತು ಅಲ್ವಮ್ಮ? ರಸಮ್ ರೈಸು. ಹಾಂ, ರಸಮ್ ಆಯ್ತಾ? ನಮ್ಮ ದೊಡ್ಡಮ್ಮ ಆಟೋದಲ್ಲಿ. ಯಾಕೆ ಇಷ್ಟು ಲೇಟಾಗಿ ಬಂದರೆ? ಕೂದಲೆಲ್ಲ ಏನು ಹಂಗೆ ನಿಂತ್ಕೊಂಡ್ಬಿಟ್ಟೈತೆ. ಹಾಂ, ಯಾಕೆ ಇಷ್ಟು ಲೇಟು? ಇಲ್ಲ, ಹೊರಟಿದ್ದು ಲೇಟ್ ಅಲ್ಲ, ಮನೆಯಿಂದ ಬೇಗ ಬರೋಕ್ಕೆ ಹೇಳಿದ್ವಿ, ಲೇಟಾಗಿ ಬಂದಿದ್ದಾರೆ ಅಷ್ಟೇ. ನಾನು ಹೇಳಿದ್ನಲ್ಲ ಗುಂಟೂರು ಚಿಕನ್ ಅಂತ. ಇಲ್ಲಿ ಈರುಳ್ಳಿ ಬೇಯ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಚಿಕನ್ ಹಾಕ್ತೀನಿ. ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಬಂದವ್ರಿಗೆಲ್ಲ ಏನೋ ಸುಮ್ಮನೆ ಕರೆದಿದ್ದಾರೆ ಮನೆಗೆ ಅಂತ ಅಂದ್ಕೊಂಡ್ರು. ಆ್ಯಕ್ಚುಲಿ ಅವ್ರು ನೆನಪೇ ಇಟ್ಕೊಂಡಿಲ್ಲ, ಮರ್ತ್ಕೊಂಡಿರೋದು ಅದು. ಸೊ ಇವಾಗ ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ. ಇನ್ನು ನಮ್ಮ ಅಜ್ಜಿ ಎಲ್ಲ ಬರ್ತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ನೋಡೋಣ ಹೆಂಗಾದರೂ ಕಂಡು ಹಿಡಿತಾರೆ ಏನೋ. ನಿಮ್ಗೆ ಬೇಜಾರು ಅನಿಸ್ಲಿಲ್ವಾ? ಒಬ್ರು ಮಾಡಲಿಲ್ಲ, ಒಬ್ರು ವಿಶ್ ಮಾಡಿಲ್ಲ. ಎಲ್ಲರೂ ಪ್ರತಿ ಸರಿ ಮಾಡ್ತಿದ್ರು, ಈ ಸರಿ ಎಲ್ಲರೂ ಮರ್ತ್ಕೊಂಡಿದ್ದಾರೆ ಡೇಟ್. ನೀವೇ ನನಗೆ ಕನ್ಫ್ಯೂಸ್ ಮಾಡಿ. ಬನ್ನಿ ಊಟಕ್ಕೆ ಅಂತ ಕರೆದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರಿಗೆ. ಗೊತ್ತು ಏಪ್ರಿಲ್ ಅಂತ. ನನಗೆ ನೀವೇ ಕನ್ಫ್ಯೂಸ್ ಮಾಡಿದ್ದು. ನನಗೆ ಸುಮ್ಮನೆ ಕರಿತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ನನಗೆ ನೀವೇ. ಚಿಕನ್ನು ಇದನ್ನ ಇಲ್ಲಿಗೆ ಹಾಕೊಂತ ಇದ್ದೀವಿ. ಕಬಾಬ್ ಅಲ್ವಾ ಅದು? ಮ್ಯಾರಿನೇಟ್ ಮಾಡಿರೋದು ಗುಂಟೂರು ಚಿಕನ್. ಅಂದ್ರೆ ಗುಂಟೂರು ಚಿಕನ್ ಅಂದ್ರೆ ಗುಂಟೂರು ಚಿಕನ್. ನಮ್ಮ ಅಜ್ಜಿ ಬಂದರು, ಇವ್ರು ನಮ್ಮ ದೊಡ್ಡಮ್ಮ ಆಗ್ಲೇ ಬಂದ್ರಲ್ಲ. ಹಾಂ, ಅಲ್ಲೋಡಿ. ಅಯ್ಯೋ, ಏನು ಅನ್ಕೊಂಡ್ರಿ ಅಂದ್ರಲ್ಲ. ನಾನು ಅರ್ಸಂಗು ಏನೂ ಇಲ್ಲ ಎಲ್ಲ ಜನ ಕರೆದ್ಬಿಟ್ಟವಳಲ್ಲ ಹೆಂಗೆ ಅಂತ. ಬೇಜಾರಾಯ್ತು, ಮಾಡಿದೀವಿ. ಹ್ಯಾಪಿ ಆ್ಯನಿವರ್ಸರಿ. ಸ್ವಲ್ಪ ಲೇಟಾಗಿ ಮಾಡಿ. ಎಲ್ಲ ರೆಡಿಯಾಗಿ ಎಲ್ಲರೂ ತಿಂತಾ ಇದ್ದಾರೆ. ಹೆಂಗಿದೆ ಸಿಂಚು? ಚಿಕನ್ ಮಟನ್ ಚೆನ್ನಾಗಿದೆಯಾ? ನಾನು ಮಾಡಿರೋ ಚಿಕನ್ ಹೆಂಗಿದೆ ಪಿಂಕಿ? ಓಕೆನಾ? ಓಕೆ, ಎಲ್ಲರೂ ತಿಂತಾ ಇದ್ದಾರೆ. ಏನೋ ಓಕೆನಾ ಯಶಮ್ಮ? ಸೂಪರ್.
ಯಾವ್ದು ಗುಂಡೂರ್ ಕಾಯಿ ಅಲ್ಲ ಗುಂಟೂರು ಚಿಕನ್ ಗುಂಟೂರು ಕಾಯಿ ಇವಾಗ ನಾವು ಹೊರಗೆ ಹೋಗ್ತಾ ಇದೀವಿ. ಒನ್ ಆಫ್ ದ ರೀಸನ್ ಏನು ಅಂತ ಅಂದ್ರೆ ಇವತ್ತು ಅಕ್ಷಯ ತೃತೀಯ. ಸೊ ಏನಾದ್ರೂ ತಗೊಳ್ಳೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ನಾನು ಗೋಲ್ಡ್ ಕೊಡ್ಸು ಅಂತ ಹೇಳ್ತಾ ಇದೀನಿ. ಗೋಲ್ಡ್ ಕೊಡ್ತೀಯಾ? ನೋಡೋಣ ಗೈಸ್ ಇಲ್ಲ, ಆ್ಯಕ್ಚುಲಿ ಗೋಲ್ಡ್ಗಿಂತ ಸಿಲ್ವರ್ ತೊಗೊಂಡ್ರೆ ಒಳ್ಳೇದಂತೆ. ಅದಕ್ಕೆ ಚಿಕ್ಕದಾಗಿ ಏನಾದರೂ ಒಂದು ಸಿಲ್ವರಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಅಕ್ಷಯ ತೃತೀಯ ಅಂತ ಅಷ್ಟೇ. ನೋಡೋಣ ಏನು ತೊಗೊಳ್ಳೋದು ಅಂತ. ಬನ್ನಿ. ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀವಿ. ನೋಡ್ತಾ ಇದ್ದಾಳೆ ಗೋಲ್ಡ್ ಬೇಡ ಸಿಲ್ವರೇ ತೊಗೋತೀನಿ ಅಂತಿದ್ದಾರೆ. ಗೋಲ್ಡ್ ಏನೋ ಫಸ್ಟ್ ಆಫ್ ಆಲ್ ಸಿಲ್ವರ್ ಗೋಲ್ಡ್ ತಗೋ ಅಂದೆ, ಸಿಲ್ವರ್ ತಗೋತಾ ಸುಳ್ಳು. ತಗೊಂಡಾಯ್ತು ಸಿಲ್ವರು. ಇವಾಗ ಇಲ್ಲೇ ಚೀಸ್ ಕೇಕ್ ತಿನ್ನೋಣ ಅಂತ ಅಂದ್ಕೊಂಡು ಇಲ್ಲಿ ಚೆಲ್ವಂಬ ಪಾರ್ಕ್ ಹತ್ರ ಬಂದಿದ್ದೀವಿ. 2 ಚೀಸ್ ಕೇಕ್ ತೊಗೊಂಡಿದ್ದೀವಿ ಸದ್ಯಕ್ಕೆ. ಬ್ಲೂಬೆರಿ ಬೇಕಾ ನಿಮಗೆ? ಬಂತು ನೋಡಲಿ ಬ್ಲೂಬೆರಿ. ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಗೈಸ್? ನಾವಲ್ಲಿ ಚೀಸ್ ಕೇಕ್ ತಿನ್ಕೊಂಡು ಈಗ ಅದೇ ಸ್ಟ್ರಾಬೆರಿ ಡಿಪ್ ಎಲ್ಲ ಸಿಗುತ್ತಲ್ಲ, ಚಾಕ್ಲೇಟ್ ಸ್ಟ್ರಾಬೆರಿ ಡಿಪ್ಪು, ಇದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಇವರು ಪ್ರಮೋದ್ ಅವರ ಫ್ರೆಂಡೇ. ನಾನು ಮಾಡ್ತೀನಿ ಅಂದ್ಕೊಂಡು ಹೋಗಿದ್ದಾನೆ. ಮಾಡು ನೋಡೋಣ. ಹಾಂ ಗೈಸ್ ಬಂದಿದೆ. ಡ್ಯಾನ್ಸ್ ಯಮ್ಮಿ ಯಮ್ಮಿ ಡ್ಯಾನ್ಸ್ ಆಡಬೇಕು. ಡ್ಯಾನ್ಸ್ ಆಡ್ಕೊಡ್ತೀನಿ. ಕುಡೀಲಿ. ಡ್ಯಾನ್ಸ್ ಅಲ್ಲ ಆಡಲ್ಲ ಈಗ. ಸರಿ ತಿನ್ನು. ಸ್ಟ್ರಾಬೆರಿ ಡಿಪ್ ಇಷ್ಟ ಆಯ್ತಂದ್ರೆ ಅದಕ್ಕೆ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ. ದಿದ್ದಿರಿ 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 ಥೈ ಜಿಂಗ ಜಿಂಗಾಲೆ ದಿದ್ದಿರಿ ದಿದ್ದಿರಿ. ಗೈಸ್ ಊಟ ಎಲ್ಲ ಆಯಿತು. ಇವಾಗ ಮಲ್ಕೋಬೇಕು. ಆ್ಯಂಡ್ ನಾನು ತೊಗೊಂಡಿರೋ ರಿಂಗ್ ಇದೆ ಗೈಸ್. ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ ಇದೆ. ಚೆನ್ನಾಗಿದೆಯಾ?